ಯಾರೋದು ಅಂತಂದ್ರೆ ಡಿಜಿಪಿ ರಾಮಚಂದ್ರ ರಾವ್. ರಾಸಲೀಲೆ ವಿಡಿಯೋ ಈಗ ವೈರಲ್. ಕಚೇರಿಯಲ್ಲಿ ಸಮವಸ್ತ್ರದಲ್ಲಿರುವಾಗಲೇನೆ ಡಿಜಿಪಿ ರಾಸಲೀಲೆಯನ್ನ ಮಾಡಿರೋದು. ಸಮವಸ್ತ್ರದಲ್ಲಿ ದೂರು ಕೊಡಲು ಬಂದ ಮಹಿಳೆಯನ್ನ ತಬ್ಬಿಕೊಂಡಿರುವಂತ ಆರೋಪ. ನಿವೃತ್ತಿ ಅಂಚಿನಲ್ಲಿ ಈಗ ಇದ್ದಂತ ಡಿಜಿಪಿ ರಾಮಚಂದ್ರ ರಾವ್ ಬೆತ್ತಲಾಗಿದ್ದಾರೆ. ಬೆತ್ತಲು ಅಂದ್ರೆ ಬಟ್ಟೆ ಬಿಚ್ಚಿದ್ದಲ್ಲ, ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗಿದೆ. ಕಚೇರಿಯಲ್ಲಿ ಸಮವಸ್ತ್ರದಲ್ಲೇನೆ ಈ ರಾಸಲೀಲೆಯಲ್ಲಿ ವಿಡಿಯೋಗಳು ಈಗ ಲಭ್ಯವಾಗಿರೋದು. ಒಂದಲ್ಲ ಎರಡಲ್ಲ, ಸಾಲು ಸಾಲು ವಿಡಿಯೋಗಳು ಆಚೆ ಬಂದಿವೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದು ಕಚೇರಿಯಲ್ಲಿ ಅವರ ಚೇರ್ ಮೇಲೆ ಅವ್ರು ಹೇಳುವಂಥ ವರ್ಷನ್ ಬೇರೆ, ಅದನ್ನ ಆಮೇಲೆ ಹೇಳೋಣ. ಈಗ ಸದ್ಯಕ್ಕೆ ಈ ದೃಶ್ಯಾವಳಿಗಳು ಈಗ ಸಂಚಲನ ಮೂಡಿಸಿವೆ. ಏನಾಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂತ. ಕೆಲ ಪೊಲೀಸ್ ಅಧಿಕಾರಿಗಳಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ತಗಲಾಕೊಳ್ತಾ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿರೋ ರೀತಿಯಲ್ಲಿ 68 ಕೇಸ್ಗಳಲ್ಲಿ ಪೊಲೀಸರೇ ಇನ್ವಾಲ್ವ್ ಆಗಿದ್ದಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಕ್ರಿಮಿನಲ್ಗಳನ್ನು ಹಿಡಿಬೇಕಾದಂಥವ್ರು, ಇನ್ನೊಂದು ಕಡೆಗೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾಗಿರುವಂಥವ್ರು ಯಾವ ಕುರ್ಚಿಯಲ್ಲಿ ಕೂತ್ಕೊಂಡಿರ್ತಾರೆ ಆ ಕುರ್ಚಿಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ವರ್ತಿಸಿದ್ದಾರೆ. ಯಾರು ದೂರು ಕೊಡೋಕ್ಕೆ ಬಂದಿದ್ರು ಆ ದೂರು ಕೊಡೋಕೆ ಬಂದಂತಹ ಮಹಿಳೆಯ ಜೊತೆಗೇನೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ತುಂಬಾ ಜನ ಹೇಳ್ಬೋದು. ಸೊ ಇದರಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ರಾಮಚಂದ್ರ ರಾವ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಈ ವಿಡಿಯೋ ಎಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದು ಫಸ್ಟ್ ಬರುವಂತ ರಿಯಾಕ್ಷನ್. ವಿಡಿಯೋ ನೋಡಿ ನನಗೆ ಶಾಕ್ ಆಗಿಬಿಟ್ಟಿದೆ ಅಂತ ಅವರದ್ದು ಹೇಳಿಕೆ. ಇದರ ಹಿಂದೆ ಯಾರಿದ್ದಾರೆ ತನಿಖೆ ಆಗಬೇಕು, ವಕೀಲರೊಂದಿಗೆ ಚರ್ಚಿಸಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ಡಿಜಿಪಿ ರಾಮಚಂದ್ರ ರಾವ್ ಈ ಹೇಳಿಕೆಯನ್ನ ಕೊಟ್ಟಿರೋ. ಏನ್ ಹೇಳಿದ್ದಾರೆ ಅವರು ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ಈ ವಿಡಿಯೋ ಎಲ್ಲ ಸುಳ್ಳು ಅಂತಿದ್ದಾರೆ. ಈಗ ಸಹಜವಾಗಿ ಯಾರೋ ಏನೋ ಯಾವುದೋ ವಿಡಿಯೋ ಬಂದ್ರೆ ಅದು AI ವಿಡಿಯೋ ಅಂತ ಹೇಳೋದು ಸುಲಭ ಅಲ್ವಾ? ಬಟ್ ಇವ್ರು ಹಂಗೆ ಹೇಳಿದಾರೆಲ್ಲೋ ಗೊತ್ತಿಲ್ಲ. ಬಟ್ ಈ ಎಲ್ಲ ವಿಡಿಯೋಗಳು ಸುಳ್ಳು ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಹಾಗಿದ್ದಾಗ ಏನು ಈ ವಿಡಿಯೋಗಳು? ಗ್ರಾಫಿಕ್ಸ್ ಮಾಡಿದ್ದ, AI ಮಾಡಿದ್ದ? ಇಲ್ಲ, ಅವರಷ್ಟಲ್ಲಿದ್ದಾರೆ. ಅಲ್ಲ ಸರ್, ಈಗ ಏನು ಮಾಡ್ತೀರಾ ಸರ್? ಮುಂದೆ ಏನು ಮಾಡ್ತೀರಾ? ಕಾನೂನು ಮೊರೆ ಹೋಗ್ತೀರಾ? ಹೇಗೆ ಅದು ಯೋಚನೆ ಮಾಡ್ತೀವಿ. ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ವಕೀಲರ ಜೊತೆ ಮಾತಾಡಿ ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ ಏನಾದರೂ ಯಾರು ಗೃಹ ಸಚಿವರು ಫೋನ್ ಮಾಡಿದ್ದೀರಾ ಸರ್ ನಿಮಗೆ? ನಮಗೆ ಶಾಕಿಂಗ್ ಇದೆ. ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಹೇಗಾಯಿತು, ಯಾರು ಮಾಡಿದ್ರು ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇದು AI ವಿಡಿಯೋ ಅಂತ ಹೇಗೆ ಸರ್? ಇದು ಸಹಜವಾಗಿ ನಿಮ್ಮ ಕಚೇರಿನಲ್ಲಿ ಶೂಟ್ ಆಗಿದೆ ಅಂತ ಕಾಣಿಸ್ತಾ ಇದೆ. ಅದೇ ಈ ಕಾಲದಲ್ಲಿ ಏನಾದ್ರು ಮಾಡೋಕ್ಕೆ ಇದೆ ಸಾಧ್ಯತೆ ಇದೆನಾ? ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು ಅದು ಹಳೇದಂದರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಂಡಿರ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ನಿಮ್ಮ ಸುಳಿವು ಏನಾದರೂ ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು? ಯಾವಾಗ ಮಾಡಿರೋದು? ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲಿಕ್ಕೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಈಗ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್? ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಏನು ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು, ಅದೇ ಇದ್ರ ಬಗ್ಗೆ ಅಷ್ಟೇ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನು ಹೇಳ್ತಾ ಇದ್ದಾರೆ ರಾಮಚಂದ್ರ ರಾವ್ ಅವರು? ಅಂದರೆ ಇದನ್ನ ಫೇಕ್ ಅಂತಾನ, AI ವಿಡಿಯೋ ಅಂತಾನ, ಗ್ರಾಫಿಕ್ಸಲ್ಲಿ ಮಾಡಿದ್ದಾರೆ ಅಂತಾನ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ವಿಡಿಯೋ ಅಂತೇಳಿ. ಬಟ್ ಇತ್ತೀಚೆಗೆ ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಬಟ್ ಅವರ ವರ್ಷನ್ ಏನಿದೆ ಮಸೂದ್? ಅರುಣ್, ಒಂದು ರೀತಿಯಲ್ಲಿ ಗೊಂದಲದಲ್ಲಿ ರಾಮಚಂದ್ರ ರಾವ್ ಅವರಿದ್ದಾರೆ. ಅದೇ ಗೊಂದಲದಲ್ಲಿ ಪರಮೇಶ್ವರ್ ಅವ್ರ ಭೇಟಿಗೂ ಕೂಡ ಬಂದಿದ್ರು. ಆದರೆ ಅವ್ರ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದಾರೆ, ಹೇಳಿಕೆಗಳೇ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾವೆ. ಒಂದೊಂದು ಹೇಳಿಕೆಗಳಿಗೂ ಒಂದೊಂದು ಅವ್ರ ಮಾತುಗಳಿಗೂ ತಾಳ ಇಲ್ಲ, ಮೇಳೆ ಇಲ್ಲ, ಆ ಥರ ಆಗಿದೆ. ಯಾಕೆಂದರೆ ಇದು ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತಾರೆ, ಇದು ಸುಳ್ಳು ವಿಡಿಯೋ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಇದ್ದೇ 8 ವರ್ಷದ ಹಳೆ ವಿಡಿಯೋ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅಂದರೆ ಈ ಘಟನೆ ಆಗಿರೋದು ಹೌದು, ವಿಡಿಯೋ ಮಾಡ್ಕೊಂಡಿರೋದು ಹೌದು ಅಂತ ಅವರೇ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಮಾಹಿತಿ ಕೊಟ್ಟಂತ ಆಗ್ತಿದೆ. ಏನು ಮಾತಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಿಲ್ಲ. ಇದಕ್ಕಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ
ಒಂದು ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಅವ್ರಿಗೂ ಕೂಡ ತೋಚ್ತಾ ಇಲ್ಲ. ಅದೇ ಹಿನ್ನೆಲೆಯಲ್ಲೇ ಅವರ ಹೇಳಿಕೆಯಲ್ಲೇ ಒಂದು ರೀತಿಯಲ್ಲಿ ದ್ವಂದ್ವತೆ ಇದೆ, ಅನುಮಾನಗಳಿದ್ದಾವೆ. ಅವರ ಪರೋಕ್ಷವಾಗಿ ಇದು ಹೌದು ಆಗಿರೋದು ಅನ್ನುವಂತಹ ಅರ್ಥ ಬರೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರ ಹೇಳಿಕೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಎಲ್ಲವೂ ಕೂಡ ತನಿಖೆಯಿಂದ ಬಯಲಾಗುತ್ತೆ. ಯಾವ ರೀತಿ ತನಿಖೆ ಮಾಡುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಸದ್ಯಕ್ಕಂತೂ ಇಡೀ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ತಂದಿದೆ, ಮುಜುಗರ ತಂದಿದೆ. ಗೃಹ ಇಲಾಖೆಗೂ ಕೂಡ ಮುಜುಗರ ತಂದಿದೆ. ಗೃಹ ಇಲಾಖೆಯಲ್ಲಿ ಇತ್ತೀಚೆಗೆ ಒಂದಷ್ಟು ವಿದ್ಯಮಾನಗಳಿಂದಾಗಿ, ಒಂದಷ್ಟು ಘಟನೆಗಳಿಂದಾಗಿ ಒಂದು ರೀತಿಯಲ್ಲಿ ಗೃಹ ಇಲಾಖೆ ವೈಫಲ್ಯ ಆಗಿದೆ. ಕಂಟ್ರೋಲ್ ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಆಗಲಿ ಅಥವಾ ಡ್ರಗ್ಸ್ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರ ಆಗಲಿ, ಒಂದು ರೀತಿಯಲ್ಲಿ ವೈಫಲ್ಯತೆ ಪದೇ ಪದೇ ಕಂಡು ಬರ್ತಾ ಇದೆ. ಈ ಬೆನ್ನಲ್ಲೇ ಹಿರಿಯ ಅಧಿಕಾರಿಯೊಬ್ಬರ ಅದರಲ್ಲೂ ಕೂಡ IGP DGP ರ್ಯಾಂಕ್ನ ಅಧಿಕಾರಿಯೊಬ್ಬರ ರಾಸಲೀಲೆ ಪ್ರಕರಣ ಬಯಲಿಗೆ ಬರುತ್ತೆ ಅಂದರೆ ರಾಜ್ಯ ಸರ್ಕಾರಕ್ಕೂ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಮುಜುಗರ. ಈಗ ತನಿಖೆ ಮೇಲೆ ನಿಂತಿದೆ. ಅವರ ಈ ವಿಡಿಯೋ ಹಿನ್ನೆಲೆ ಅವರು ಸುಳ್ಳು ಹೇಳ್ತಿದ್ದಾರಾ, ಸತ್ಯ ಹೇಳ್ತಿದ್ದಾರಾ, ಅಥವಾ ಯಾವಾಗ ಈ ವಿಡಿಯೋ ಆಗಿದ್ದು, ಯಾವ ಹಿನ್ನೆಲೆಯಲ್ಲಿ ಆಗಿದ್ದು, 8 ವರ್ಷ ಹಿಂದೆ ಆಗಿದ್ರೆ ಈಗ ಯಾಕೆ ಅದು ಹೊರಗಡೆ ಬಂತು, 8 ವರ್ಷ ಈ ಕಾಲವರೆಗೆ ದೀರ್ಘಾವಧಿವರೆಗೆ ಏನಾಗ್ತಿತ್ತು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸತ್ಯ ತನಿಖೆಯಿಂದಲೇ ಹೊರಗಡೆ ಬರಬೇಕು. ಯಾವ ತನಿಖೆ ಮಾಡ್ತಾರೆ ಕಾದು ನೋಡಬೇಕು. ಆಂತರಿಕ ತನಿಖೆ ಮಾಡಿದ್ರೆ ಸತ್ಯ ಸಂಪೂರ್ಣವಾಗಿ ಹೊರಗಡೆ ಬರೋದು ಡೌಟು ಅಂತಲೂ ಕೂಡ ಹೇಳಲಾಗ್ತಿದೆ. ಯಾವ ತನಿಖೆ ಮಾಡ್ತಾರೆ ಕಾದು ನೋಡಬೇಕು. ಜೊತೆಗೆ ಅವರಿಗೆ ಇನ್ನು 4 ತಿಂಗಳಷ್ಟೇ ಅವಧಿ ಇರುವಂಥದ್ದು, ಒಂದು ನಿವೃತ್ತಿ ಆಗ್ತಾರೆ. ಈಗ ಅವರಿಗೆ ಒಂದು ರೀತಿಯಲ್ಲಿ ಬಚಾವಾಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಿರಿಯ ಅಧಿಕಾರಿಯವರು ರಾಜ್ಯದ ಜನರ ರಕ್ಷಣೆ ಮಾಡಬೇಕಾದಂಥವರೇ ಈ ಥರದ ಒಂದು ರೀತಿಯಲ್ಲಿ ಕುಕೃತ್ಯಕ್ಕೆ ಒಳಗಾಗಿರುವಂಥದ್ದು, ಅಪವಾದಕ್ಕೆ ಒಳಗಾಗಿರುವಂಥದ್ದು. ಸಂದೇಶ ಕೂಡ ಸಾರ್ವಜನಿಕರಿಗೆ ಅದೇ ರೀತಿಯಾಗಿ ಹೋಗಬೇಕು. ಒಂದು ಖಡಕ್ ಸಂದೇಶ ಹೋಗಬೇಕು. ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರಲ್ಲ ಮೂಲಕ. ಆದರೆ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಮುಖ್ಯಮಂತ್ರಿಗಳು ತಪ್ಪು ಮಾಡಿದ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಕಾನೂನು ಯಾರಿಗಿಂತಲೂ ದೊಡ್ಡದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ರಾಜ್ಯ ಸರ್ಕಾರದಿಂದ ಸ್ಪಷ್ಟತೆ ಬರಬೇಕಾಗಿದೆ. ಈಗಾಗಲೇ ಪರಮೇಶ್ವರ್ ಅವ್ರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪರಮೇಶ್ವರ್ ಅವರು ಕೂಡ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿ ಪಡ್ಕೊಂಡಿದ್ದಾರೆ. ಒಂದು ಪ್ರಾಥಮಿಕ ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೋಬೇಕು, ಜೊತೆಗೆ ಇಡೀ ಪ್ರಕರಣದ ತನಿಖೆ ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ. ಆದರೆ ಸದ್ಯಕ್ಕಂತೂ ರಾಮಚಂದ್ರ ರಾವ್ ಅವರ ಹೇಳಿಕೆಯು ಕೂಡ ಒಂದು ರೀತಿಯಲ್ಲಿ ಗೊಂದಲ, ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅದರ ಆಧಾರದ ಮೇಲೆ ಸತ್ಯ ಹೊರಗಡೆ ಬರೋದ್ರ ಮೇಲೆ ನಿಂತಿದೆ ಅರುಣ್.